ಅಪರಾಧಿಗಳ ಸೆಂಟರ್ ಆಗಿದ್ದಪ್ಪ ಬಿಹಾರವು ಅಂತ. ಯಾಕೆ ಹೀಗಾಯ್ತು ಬಿಹಾರ ಅಪರಾಧಿಗಳ ಸೆಂಟರ್ ಯಾಕಾಯಿತು ಅಂದರೆ ಬಡತನದ ಹೆಚ್ಚಿಗೆ. ಅಲ್ಲಿ ರೈತಗೆ ಬೆಳೆದ ಬೆಳೆಗೆ ಬೆಲೆ ಇಲ್ಲ, ಅದ್ರ ಜೊತೆಗೆ ಅವ್ರಿಗೆ ಮಾರ್ಕೆಟ್ ಇಲ್ಲ. ಮತ್ತು ಬಿಹಾರದಲ್ಲಿ ನಿರುದ್ಯೋಗ ಸಂಖ್ಯೆ ಹೆಚ್ಚಾಗಿದೆ. ಇಡೀ ದೇಶದಲ್ಲೇ ನಂಬರ್ 1 ಬಡವ ರಾಜ್ಯ ಯಾವುದು ಇದ್ರೆ ಅದು ಬಿಹಾರ. ಅದಕ್ಕೆ ನಾವು ಇದ್ದಂಥವ್ರು ಅದನ್ನು ಒಂದು ಉನ್ನತ ಸ್ಥಾನಕ್ಕೆ ಒಯ್ಯುವಂಥ ಒಂದು ವಿಚಾರ ಮಾಡಿದ್ವಿ. ಮತ್ತು ಮೀಸಲಾತಿಯನ್ನು ಹೆಚ್ಚು ಮಾಡಿಸ್ತೀವಿ ಅನ್ನೋಂಥ ಆಶ್ವಾಸನೆ ಕೊಡ್ತಾ ಹೊರಟಿದ್ದಾರೆ. ಆದರೆ ಇವತ್ತಿನ ರಾಹುಲರ ಈ ಹೇಳಿಕೆಗಳು ಈಗಾಗಲೇ ಇದು ಗೊತ್ತಾಗ್ಯದ ಬಿ ಜೆ ಪಿಗೂ. ಅವರು ಸಹಿತ ಇಲ್ಲ, ನಾವು 2027 ಜನಗಣತಿ ಮಾಡಿಸ್ತೀವಿ, ಜೊತೆಗೆ ಜಾತಿ ಗಣತಿನೂ ಮಾಡ್ತೀವಿ ಅನ್ನೋಂಥ ಮಾತಾಡಿದ್ದಾರೆ. ಅದಕ್ಕೆ ಆರ್ಡ್ರ್ ಹೊಡಿಸಿದ್ದಾರೆ. ಮತ್ತು ಬೇರೆ ಇನ್ನು ಇದ್ರಾಗ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಬೇರೆ ವಿಷಯ. ಆದರೆ ಈಗ ಮಾತ್ರ ದೇಶ ತುಂಬ ದೊಡ್ಡ ಚರ್ಚೆ ಏನಪ್ಪ ಅಂತಂದ್ರೆ, ಇಷ್ಟೆಲ್ಲ ಟ್ರಂಪ್ ಮಾತಾಡಿದರು, ಅದಕ್ಕೆ ಯಾಕಪ್ಪ ಇಲ್ಲಿವರೆಗೆ ನಮ್ಮ ಮೋದಿ ಅವರು ನಿರಾಕರಣೆ ಮಾಡ್ತಾಯಿಲ್ಲ? ಅವರಿಂದನ ಸೀಸ್ ಫೈರ್ ಆಯಿತು ಅಂತ ಸ್ಪಷ್ಟವಾಗಿ 11 ಸಲ ಹೇಳಿದ್ದಾರೆ ಅವರು. ನಾನು ನಿಲ್ಲಿಸಿದ್ನಿ, ಇಲ್ಲಾಂದ್ರೆ ನ್ಯೂಕ್ಲಿಯರ್ ವಾರ್ ಆಗ್ತಿತ್ತು ಪಾಕಿಸ್ತಾನ ಮತ್ತು ಇಂಡಿಯಾದ ಮಧ್ಯದಲ್ಲೇ ಅಂತ ಹೇಳಿ ಕೊಡ್ತಾ ಇದ್ದಾರೆ. ಈ ಹೇಗೆ ಒಮ್ಮೆ ಹೇಳಬೇಕಲ್ಲ, ಇದು ಇಲ್ಲಪ್ಪ ಇದು ಹೌದು ಸರಿ ಅದಂತ ಹೇಳಬೇಕು, ಇಲ್ಲ ಅದನ್ನು ವಿರೋಧ ಮಾಡಬೇಕು. ಮೌಲಿಕರ ಅರ್ಥ ಏನು ಅಂತ ಅದನ್ನು ರಾಹುಲ್ ಗಾಂಧಿ ಮತ್ತೊಮ್ಮೆ ಕೇಳ್ತಾ ಇದ್ದಾರೆ. ಅದು ವಿಶೇಷವಾಗಿ ಸಂವಿಧಾನ ಸುರಕ್ಷಾ ಸಮ್ಮೇಳನದಲ್ಲಿ ಸಂವಿಧಾನ ಉಳಿಸುವ ಸಂದರ್ಭ ಆ ಒಂದು ಪಂಕ್ತಿಯಲ್ಲಿ ಮಾತಾಡ್ತಾ ಕೇಳ್ತಾ ಇದ್ದಾರೆ, ಮೋದಿ ಅವರ ನೀವು ಸರೆಂಡರ್ ಆಗಿದ್ದೀರಿ, ಶರಣಾಗತರಾಗಿದ್ದೀರಿ ನಮ್ಮ ಟ್ರಂಪ್ ಅವ್ರ ಮುಂದಂತೆ. ಯಾಕೆ ಇಲ್ಲಿ ಉತ್ತರ ಕೊಡಬೇಕಾಗಿತ್ತು, ನೀವು ಯಾಕೆ ಕೊಟ್ಟಿಲ್ಲ? ಅದರ ಇದರ ಅರ್ಥ ನೀವು ಇದ್ದಂಥವರು ಯಾವುದೋ ಒಂದು ಮುಚ್ಚಿಡ್ತಾ ಇದ್ದೀರಿ ಈ ರಾಷ್ಟ್ರದ ಮುಂದೆ.